ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಕೃಷ್ಣಮೂರ್ತಿ DC ಅಂಥೇಳಿ. ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಬಂದು ವೆಲ್ತ್ ಬೈ ಕೃಷ್ಣಮೂರ್ತಿ. ಯಾರೆಲ್ಲ ಮೊದಲನೇ ಬಾರಿ ನನ್ನ ವಿಡಿಯೋ ನೋಡ್ತಾ ಇದ್ದೀರಿ, ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ, ಮತ್ತು ಶೇರ್ ಮಾಡಿ, ಮತ್ತು ಕಮೆಂಟ್ ಮಾಡಿ. ಯಾಕೆ ಅಂತ ಹೇಳಿದ್ರೆ ನನ್ನ ಮುಂದಿನ ವೀಡಿಯೋಗಳಲ್ಲಿ ನಿಮಗೆ ಉಪಯುಕ್ತ ಆಗುವಂಥ ಮಾಹಿತಿಗಳು, ಅಂದರೆ ಸೇವಿಂಗ್ಸ್ ಮತ್ತು ಇನ್ವೆಸ್ಟ್ಮೆಂಟ್ ಬಗ್ಗೆ, ಸ್ಟಾಕ್ ಮಾರ್ಕೆಟಿಂಗ್ ಬಗ್ಗೆ ನಾನು ಮಾಹಿತಿ ಕೊಡ್ತಾ ಹೋಗ್ತೀನಿ. ಒಂದು ವೇಳೆ ನಿಮ್ಮ ಫ್ರೆಂಡ್ಸಿಗೆ ಅಥವಾ ನಿಮ್ಮ ಫ್ಯಾಮಿಲಿಗೆ ಇನ್ಫಾರ್ಮೇಷನ್ ಬೇಕಾಗುತ್ತೆ, ಬೇಕಾದಾಗ ನೀವು ಶೇರ್ ಮಾಡ್ಬೋದು, ಅಥವಾ ನೀವು ಮಾಹಿತಿನ ತಿಳ್ಕೊಂಡು ನಿಮ್ಮ ಫ್ರೆಂಡ್ಸ್ಗೆ ಅಥವಾ ನಿಮ್ಮ ರಿಲೇಟಿವ್ಸ್ಗೆ ನೀವು ಮಾಹಿತಿ ಕೊಡ್ತಾ ಹೋದರೆ ಅವರ ಹಣ ಏನಿರುತ್ತೆ ಅದು ಹೆಚ್ಚಿಗೆ ಆಗ್ತಾ ಹೋಗುತ್ತೆ, ಮತ್ತು ಹಣ ಬೆಳೀತಾ ಹೋಗುತ್ತೆ, ಮತ್ತು ನೀವು ಒಬ್ಬರಿಗೆ ಸಹಾಯ ಮಾಡಿದ್ದನ್ನು ನಿಮಗೆ ಕೂಡ ಖುಷಿ ಆಗುತ್ತೆ. ನಾನು ಇವತ್ತಿನ ಕಂಟೆಂಟ್ ಬಂದು ಪ್ಯಾಸಿವ್ ಸೋರ್ಸ್ ಆಫ್ ಇನ್ಕಮ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ನಿಮಗೆಲ್ರಿಗೂ ಗೊತ್ತಿರೋಂಗೆ ಪ್ಯಾಸಿವ್ ಸೋರ್ಸ್ ಆಫ್ ಇನ್ಕಮ್ ಬಂದು ಇಟ್ ಈಸ್ ಎ ಕಂಟಿನ್ಯೂಸ್ ಅರ್ನಿಂಗ್ ಅಥವಾ ಕಂಟಿನ್ಯೂಸ್ ಇನ್ಕಮ್ ನಮಗೆ ಬರ್ತಾ ಇರೋವಂಥದ್ದು. ವೆದರ್ ನಾವು ಅಂದರೆ ಲೈಕ್ ಕೆಲಸ ಮಾಡ್ತಾ ಇಲ್ಲದೇ ಇದ್ದರೂ ಕೂಡ ಕೆಲವೊಂದು ಇನ್ಕಮ್ ಆದಾಯಗಳು ನಮಗೆ ಬರ್ತಾ ಹೋಗುತ್ತೆ. ಅದು ಯಾವುದ್ಯಾವುದು ಅಂತ ನಾವು ನೋಡ್ತಾ ಹೋಗೋಣ. ಉದಾಹರಣೆಗೆ ನೀವು ವಾಸವಾಗಿರೋ ಮನೆ, ಅಂದರೆ ನಿಮಗೆ ಉದಾಹರಣೆಗೆ ನಾನು ಹೇಳ್ತೀನಿ 60 ಅಡಿ ಅಗಲ ಮತ್ತು 90 ಅಡಿ ಉದ್ದ ಇರೋಂಥ ಮನೆ ನೀವು ಕಟ್ಟಿದ್ದೀರಾ ಅಂತ ಅಂದ್ಕೊಳ್ಳೋಣ. ಆ ಮನೆಯಲ್ಲಿ ನಿಮಗೆ ಅವಶ್ಯಕತೆ ಇರೋದು ಓನ್ಲಿ 10ರಿಂದ 20 ಅಡಿ ಮಾತ್ರ ಅಂತ ಅಂದ್ಕೊಳ್ಳಿ. ಇನ್ನು ಬಾಕಿ ಇರುವಂತಹ ಜಾಗ ಅದನ್ನು ನೀವು ರೆಂಟ್ ರೆಂಟ್ ಕೊಟ್ಟರೆ ನಿಮಗೆ ಅದರಿಂದ ಬರುವಂಥ ಆದಾಯ ಒಂದು. ಅಂದರೆ ನಾನು ಇವತ್ತಿನ ದಿನ ಪ್ಯಾಸಿವ್ ಇನ್ಕಮಲ್ಲಿ 10 ಥರ ಯಾವ್ಯಾವುದರಲ್ಲಿ ಇನ್ಕಮ್ ಜನರೇಟ್ ಆಗುತ್ತೆ, ನೀವು ಕೆಲಸ ಮಾಡದೇ ಇದ್ದರೂ ಕೂಡ ನಿಮಗೆ ಹಣ ಬರುವಂಥದ್ದು ಯಾವುದಿದೆ ಅಂತ ಹೇಳ್ತಾ ಹೋಗ್ತೀನಿ. ಅಫಿಲಿಯೇಟ್ ಮಾರ್ಕೆಟಿಂಗ್, ಕೆಲವೊಂದು ಪದಾರ್ಥಗಳನ್ನು ಅಥವಾ ಕೆಲವೊಂದು ಪ್ರಾಡಕ್ಟ್ನ ನೀವು ಪ್ರಮೋಟ್ ಮಾಡೋದು ಥ್ರೂ ದ ಡಿಜಿಟಲ್ ಸರ್ವೀಸಸ್ಸಿಂದ ಮಾಡಿದ್ರೆ ಅದರಿಂದ ಕೂಡ ನಿಮಗೆ ಆದಾಯ ಬರ್ತಾ ಹೋಗುತ್ತೆ. ಮತ್ತು ಸ್ಟಾಕ್, ನಿಮ್ಮ ಹತ್ರ ಸ್ವಲ್ಪ ಹಣ ಇರ್ಬೋದು ಅಥವಾ ಬಲ್ಕ್ ಹಣ ಏನಿರುತ್ತೆ ಅದನ್ನು ನೀವು ಸ್ಟಾಕಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದರೆ ನಿಮಗೆ ಅಲ್ಲಿಂದ ಬರುವಂತಹ ಡಿವಿಡೆಂಟ್, ಅಂದರೆ ವರ್ಷದ ಕೊನೆಯಲ್ಲಿ ಬಂದಿರೋಂಥ ಆದಾಯದಲ್ಲಿ ಇರೋಂಥ ಮೆಂಬರ್ಸ್ಗಳಿಗೆ ಎಷ್ಟು ಹಣ ಪ್ರಾಫಿಟನ್ನು ಹಂಚ್ತಾ ಹೋಗ್ತಾರೆ ಮೆಂಬರ್ಸ್ಗಳಿಗೆ, ಅದರಲ್ಲಿ ಬರೋವಂಥ ಡಿವಿಡೆಂಟ್ ಕೂಡ ನಿಮಗೆ ಆದಾಯ ಪ್ಯಾಸಿವ್ ಸೋರ್ಸ್ ಆಫ್ ಇನ್ಕಮಲ್ಲಿ ಒಂದು ಕೂಡ. ಮತ್ತು ಸೆಲ್ ಆ್ಯಂಡ್ ಆನ್ಲೈನ್ ಕೋರ್ಸ್, ಕೆಲವೊಂದು ಪ್ರಾಡಕ್ಟ್ಗಳನ್ನು ನೀವು ಆ್ಯಸ್ ಅನ್ ವೆಲ್ತ್ ಕೋಚ್ ಅಥವಾ ವೆಲ್ತ್ ಅಂದರೆ ಇನ್ಶೂರೆನ್ಸ್ ಪ್ರಾಡಕ್ಟ್ನ ನೀವು ಸೇಲ್ಸ್ ಮಾಡ್ತಾಯಿದ್ರೆ, ಅಥವಾ ನೀವು ಬೇರೆ ಪ್ರಾಡಕ್ಟ್ಗಳನ್ನು ನೀವು ಆನ್ಲೈನ್ ಮುಖಾಂತರ ಸೆಲ್ ಮಾಡ್ತಾಯಿದ್ರೆ, ನೀವು ಕೆಲವೊಂದಿಷ್ಟು ವಿಡಿಯೋಗಳನ್ನು ನೀವು ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡಿದಾಗ, ಕೆಲವೊಂದು ವಿಡಿಯೋ ಯಾರಿಗೆ ಅವಶ್ಯಕತೆ ಇರುತ್ತೆ ಅವರಿಗೆ ನೀವು ಸೇಲ್ಸ್ ಮಾಡಿದಾಗ ಯು ವಿಲ್ ಅರ್ನ್ ಮನಿ ವಿತೌಟ್ ಯುವರ್ ನೋಯಿಂಗ್. ನಿಮಗೆ ಗೊತ್ತಾಗದೇ ಇರೋ ಹಾಗೆ ಕೆಲವೊಂದು ಹಣ ನಿಮಗೆ ಅಕೌಂಟಿಗೆ ಬಂದು ಸೇರ್ತಾ ಹೋಗುತ್ತೆ. ಮತ್ತು ಸೆಲ್ ಆ್ಯಂಡ್ ಇ ಬುಕ್, ಎಲೆಕ್ಟ್ರಾನಿಕ್ ಬುಕ್ ಡಿಜಿಟಲ್ ಪಬ್ಲಿಕೇಶನ್ಸ್, ಅಂದರೆ ಥ್ರೂ ಡಿಜಿಟಲ್, ಐದರ್ ಇಟ್ ಈಸ್ ಅಮೆಝಾನ್ ಆಗಿರ್ಬೋದು ಅಥವಾ ಫ್ಲಿಪ್ಕಾರ್ಟ್ ಆಗಿರ್ಬೋದು, ಅದು ಬೇರೆ ಡಿಜಿಟಲ್ ಮಾರ್ಕೆಟಿಂಗ್ ಎಲ್ಲೆಲ್ಲಿ ಅವಕಾಶಗಳಿದೆ ಅಲ್ಲಿ ನೀವು ಇ ಬುಕ್ ನಿಮಗೆ ಗೊತ್ತಿರೋಂಥ ಕಂಟೆಂಟನ್ನು ನೀವು ಬರೆದ್ಬಿಟ್ಟು ನೀವು ಅಲ್ಲಿ ಅಪ್ಲೋಡ್ ಮಾಡಿದ್ರೆ ಯು ವಿಲ್ ಗೆಟ್ ಅನ್ ಮನಿ ಫ್ರಮ್ ದಟ್ ಪರ್ಟಿಕ್ಯುಲರ್ ಕಾಂಪೊನೆಂಟಲ್ಲಿ ಕೂಡ ನೀವು ಅರ್ನ್ ಮಾಡ್ಬೋದು. ಮತ್ತು ಸ್ಟಾರ್ಟ್ ಎ ಯೂಟ್ಯೂಬ್ ಚಾನಲ್. ಒಂದು ವೇಳೆ ನೀವು ತುಂಬ ಚೆನ್ನಾಗಿ ಮಾತಾಡ್ಲಿಕ್ಕೆ ಬರುತ್ತೆ, ತುಂಬ ಚೆನ್ನಾಗಿ ಕಂಟೆಂಟ್ಗಳನ್ನು ನೀವು ಐಡೆಂಟಿಫೈ ಮಾಡಿ ನೀವು ಮಾಹಿತಿ ಕೊಡೋಕ್ಕೆ ಅವಕಾಶಗಳಿದೆ ಅಂತಂದರೆ ನೀವು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿ ಅಲ್ಲಿಂದನೂ ಕೂಡ ನೀವು ಹಣನ ಗಳಿಸುವಂಥದ್ದು ಕೂಡ ಆಗಿರುತ್ತೆ. ಮತ್ತು 7ನೇದು ಕ್ರಿಯೇಟ್ ಅನ್ ಆ್ಯಪ್. ನಿಮಗೆ ಆ್ಯಪನ್ನು ಕ್ರಿಯೇಟ್ ಮಾಡೋಕ್ಕೆ ಗೊತ್ತಿದೆ ಅಂತಂದರೆ ಆ್ಯಪನ್ನು ಕ್ರಿಯೇಟ್ ಮಾಡಿ ನಿಮಗೆ ಯಾವುದ್ರ ಬಗ್ಗೆ ಮಾಹಿತಿ ಅದರ ಬಗ್ಗೆ ಕ್ರಿಯೇಟ್ ಮಾಡಿ ಕೂಡ ನೀವು ಹೊರಗಡೆ ಪಬ್ಲಿಷ್ ಮಾಡಿದರೆ ಯು ವಿಲ್ ಆಲ್ಸೋ ಗೆಟ್ ಮನಿ ಫ್ರಮ್ ದಟ್ ಪರ್ಟಿಕ್ಯುಲರ್ ಕಾಂಪೊನೆಂಟ್. ಅಂದರೆ ಇಷ್ಟು ಇಲ್ಲಿ ತನಕ 7 ಐಟಮ್ಗಳನ್ನು ನಾನು ಹೇಳಿದೆ. 8ನೇದು ಬಂದು ಇನ್ವೆಸ್ಟ್ಮೆಂಟ್ ಇನ್ ರಾಯಲ್ಟಿ ಇನ್ಕಮ್. ವೆದರ್ ಇಟ್ ಈಸ್ ಟ್ರೇಡ್ ಮಾರ್ಕ್, ನಿಮ್ಮದೇ ಆದಂಥ ಟ್ರೇಡ್ ಮಾರ್ಕ್ ಇರುತ್ತೆ, ಆ ಟ್ರೇಡ್ ಮಾರ್ಕಿಗೆ ನೀವು ರಾಯಲ್ಟಿ ಬರುವಂಥದ್ದು. ಮತ್ತು ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಇನ್ ಅ ಪ್ರಾಪರ್ಟಿ ಅಥವಾ ಟ್ರೇಡ್ ಮಾರ್ಕ್ ಅಥವಾ ಸ್ಟಾಕ್ ಮಾರ್ಕೆಟ್. ಇಂಥ ಕಡೆ ನೀವು ಇನ್ವೆಸ್ಟ್ ಮಾಡಿದ್ರೆ ಅಲ್ಲೂ ಕೂಡ ನಿಮಗೆ ರಾಯಲ್ಟಿ ಇನ್ಕಮ್ ಕೂಡ ಬರ್ತಾ ಹೋಗುತ್ತೆ. ಮತ್ತು ಕೆಲವೊಂದು ಸ್ಟಾಕ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಹೋಲ್ಡ್ ಮಾಡಿ ಇಟ್ಕೊಂಡಿದ್ರೆ ಅದರಿಂದನೂ ಕೂಡ ನಿಮಗೆ ಡಿವಿಡೆಂಡ್ ಬರುತ್ತೆ ಮತ್ತು ಹೆಚ್ಚು ಪ್ರಾಫಿಟ್ ಬರ್ತಾ ಹೋಗುತ್ತೆ. ಮತ್ತು ಯಾವುದೆಲ್ಲ ಬಿಸ್ನೆಸ್ಗಳು ಪ್ರಾಫಿಟ್ ಮಾಡ್ತಾಯಿದೆ ಆ ಬಿಸ್ನೆಸ್ಗಳನ್ನು ನೀವು ಬೈ ಮಾಡಿ ಇಟ್ಕೊಂಡ್ರೆ
ಅದರಿಂದ ಕೂಡ ಹೆಚ್ಚಿಗೆ ನಿಮಗೆ ಆದಾಯ ಬರ್ತಾ ಹೋಗುತ್ತೆ. ಸೊ ಥ್ಯಾಂಕ್ ಯು ವೆರಿ ಮಚ್ ನೀವು ನನ್ನ ವಿಡಿಯೋ ವಾಚ್ ಮಾಡೋದಕ್ಕೆ. ಮತ್ತು ಜೊತೆಗೆ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್.